ಚಳ್ಳಕೆರೆ ತಾಲೂಕಿನಲ್ಲಿರುವ ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳು ಹಾಗೂ ಮಳೆಮಾಪನ ಕೇಂದ್ರಗಳನ್ನು ಕೂಡಲೇ ದುರಸ್ತಿಪಡಿಸಿ ಅವುಗಳ ನಿರಂತರ ಮೇಲ್ವಿಚಾರಣೆ ನಡೆಸುವಂತೆ ಸಚಿವ ಟಿ. ರಘುಮೂರ್ತಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಚಳ್ಳಕೆರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಸಚಿವರು, ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದು, ಬರ ಪರಿಸ್ಥಿತಿಯ ನಿಖರ ಮಾಹಿತಿ ಪಡೆಯಲು ಮಳೆಮಾಪನ ಕೇಂದ್ರಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದು ಅತ್ಯಗತ್ಯ ಎಂದರು. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮಳೆಮಾಪನ ಕೇಂದ್ರಗಳನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಪರಿಶೀಲಿಸಬೇಕು. ಮಳೆಮಾಪಕಗಳು ಯಾವುದೇ ಅಡೆತಡೆ ಇಲ್ಲದ ಸ್ಥಳದಲ್ಲಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ದುರಸ್ತಿಗೆ ಕ್ರಮ ಕೈಗೊಂಡಾಗ ಮಾತ್ರ ನಿಖರವಾದ ಮಳೆ ಮಾಹಿತಿ ಲಭ್ಯವಾಗಲಿದೆ ಎಂದು ಸೂಚಿಸಿದರು. ರಸ್ತೆ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ದೀಪ ಸೇರಿದಂತೆ ಸಾರ್ವಜನಿಕ ಹಾಗೂ ರೈತರ ಸಮಸ್ಯೆಗಳಿಗೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಬೇಕು. ಕಚೇರಿಯಲ್ಲಿ ಕುಳಿತುಕೊಳ್ಳದೆ ಕ್ಷೇತ್ರಕ್ಕೆ ತೆರಳಿ ಕೆಲಸ ಮಾಡಬೇಕು. ಕೆಲಸ ಮಾಡದ ಅಧಿಕಾರಿಗಳ ಅಗತ್ಯವಿಲ್ಲ ಎಂದು ಸಚಿವರು ಖಡಕ್ ಎಚ್ಚರಿಕೆ ನೀಡಿದರು. ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿಪಡಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ಅವರು, ನಗರದ ಬೀದಿ ಹಸುಗಳು ಹಾಗೂ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ. ಆಕಾಶ್, ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್, ಇದು ಆಕ್ಚುಲಿ 2016 ಇಂದನೂ ನಮ್ಮ ಸ್ಟೇಟ್ ಅಲ್ಲಿ ಇದನ್ನ ಟೆಲಿಮೆಟ್ರಿಕ್ ರೈನ್ ಗೇಜ್ ಸ್ಟೇಷನ್ಸ್, ವೆದರ್ ಸ್ಟೇಷನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿರೋದು ಸರ್. ಮೊದಲೆಲ್ಲಾನು ಇದನ್ನ ಮೊಬೈಲ್ ಅಲ್ಲಿ ನಾನು ಕೇಳ್ಬೇಕಾದ್ರೆ ಅಡ್ಡ ಮಾತಾಡಬಾರ್ದು. ಈಗ ನಾನ್ ಹೇಳ್ತಾ ಇದ್ದೀನಿ, ನೀವು ಕಳ್ಸೋದು ಎಷ್ಟಕ್ಕೆ ಕಳಿಸ್ತೀರಿ, ಯಾಕೆ ಅಷ್ಟಕ್ಕೆ ಕಳಿಸ್ತೀರಿ, 26 ಯಾಕೆ ಕಳ್ಸಲ್ಲ? ಸರ್, ಇದು ನಾವೇನ್ ಮಾಹಿತಿ ಕಳಿಸ್ತೀನಿ ಸರ್. 6 ಸ್ಟೇಷನ್ಸ್ ಸರ್, ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ನಾನು ಡೈಲಿ ಮೆಸೇಜ್ ಮಾಡ್ತಾರೆ ಸರ್. ಅದನ್ನ ನಾನು ತಮಗೆ ಕಳಿಸ್ತಾ ಇರ್ತೀನಿ ಸರ್. ಇನ್ನೊಂದು ಟೆಲಿಮೆಟ್ರಿ ಕೇಸ್ ಏನಿದೆ ಅದು ನಾವು ನಿರ್ವಹಣೆ ಮಾಡಲ್ಲ ಸರ್, ಬಟ್ ಅದು ಕೇಸ್ ನಮಗೆ ವೀಕ್ಲಿ ರಿಪೋರ್ಟ್ ಬರುತ್ತೆ ಸರ್. ಅಂದ್ರೆ ಡೈಲಿ ಮಳೆಯಾದಾಗ ಬರಲ್ಲ, ಅದು ನಮಗೆ ವೀಕ್ಲಿ ಮೇಲ್ ಬರುತ್ತೆ ಸರ್. ಅದನ್ನ ನಾವು ಬೇರೆ ಎಲ್ಲ ಇದು ಮಾಡ್ತೀವಿ ಸರ್. ಅದನ್ನ ನಿರ್ವಹಣೆ ನಾವು ನಮ್ಮ ಇಲಾಖೆಯಿಂದ ಮಾಡ್ತೀವಿ. ಸೊ ಈಗ 191 ಮಿಲಿಮೀಟರ್ ಅದು ಅಲ್ಲಿಂದ ಬಂದಿರೋದು, ಅದು ಸರ್, ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಬಂದಿರುತ್ತೆ ಸರ್. ಓಕೆ, ಅದು ಆಮೇಲೆ 26 ಕೂಡ ಕರೆಕ್ಟ್ ಇದೆ ಅಂತ ಹೇಳಿ ಯಾರು ಇನ್ಶೂರ್ ಮಾಡೋದು? ಸರ್, ಒಂದು ಸಬ್ಮಿಷನ್ ಸರ್. ಅದು ಆಕ್ಚುಲಿ ಮೊದಲು ಎಲ್ಲಾನು ಬರ್ತಾ ಇತ್ತು ಸರ್. ಈಗ ಒಂದು 3 ವರ್ಷದಿಂದ ಅದು ನಮಗೂ ಮೊಬೈಲ್ ಡೇಟಾ ಬರ್ತಾ ಇರೋದು ಸರ್. ಈವನ್ ಅಲರ್ಟ್ ಮೆಸೇಜಸ್. ಆಯ್ತಪ್ಪ, ಈಗ ಒಂದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಯಾರ ಯಾರು, ಅವ್ರಿಗೆ ಗೊತ್ತಾಗುತ್ತೆ ವರ್ಕ್ ಆಗಲ್ಲ ಅಂತ. ವರ್ಕ್ ಆಗಲ್ಲ ಅಂತ ಗೊತ್ತಾಗಿ ಅದನ್ನ ಮಾಡಿಸ್ತಾರೆ, ಮಾಡಿದಾರೆ ಅಂತ ಗೊತ್ತಾಗದೆ ಹೆಂಗೆ ನಿಮ್ಗೆ? ಐಡಿಯಾ ಯಾರಿಗೆ ಬರ್ಬೇಕು ಮತ್ತೆ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ 191ಗೆ 191 ಮಳೆ ಬಂದಿತ್ತಂದ್ರೆ ಬೆಳೆಗಳು ಯಾಕೆ ಆತರ ಆಗ್ತವೆ, ಪರಿಸ್ಥಿತಿ ಯಾಕೆ ಆಗ್ತದೆ? ಸುಮ್ನೆ ಇಲ್ಲಿ ಒಂಥರ ಆಪರೇಷನ್ ಸಕ್ಸಸ್ ಪೇಷಂಟ್ ಡೇಡ್ ಅನ್ನಂಗ್ ಆಗ್ತದೆ. ನಿಮ್ಗೆ ಅಲ್ಲಿ ನೀವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ಇದನ್ನ, ಈ ಮಾಹಿತಿಯನ್ನ. ನಾನು ಹೇಳೋದು, ಅವ್ರು ಯಾವ್ದನ್ನ ಕೆಲವೆಲ್ಲ ವರ್ಕ್ ಮಾಡದೇ ಇರ್ತಕ್ಕಂಥದ್ದು ಯಾವ್ದೋ ಕೆಲವು ತಗೊಂಡು ಅವ್ರ ಆವರೇಜ್ ತಗೊಂಡು ಮಾಡ್ಕೊಟ್ಬಿಟ್ಟಿರ್ತಾರೆ. ಸರ್, ಇದು ರೈನ್ ಗೇಜ್ ಇದು ಸ್ಟೇಟಸ್ ಏನಿದೆ ಅಂದ್ರೆ, ಹೇಳ್ದಂಗೆ ಸ್ಟೇಟ್ ಡಿಸಾಸ್ಟರ್ ಇಂದ ಆಕ್ಚುಲಿ ನಮ್ಗೆ ಏನಿದಾವೆ ಎಲ್ಲಾ ಸೆಂಟರ್ಸ್ ಮ್ಯಾಪಿಂಗ್ ಆಗುತ್ತೆ ಸರ್. ಇದು ಹಿಂದೆ ಏನಾಗಿದೆ ಅಂತಂದ್ರೆ, ಯಾವ ಕೆಲವು ಮ್ಯಾಪಿಂಗ್ ಆಗಿರ್ತವೆ, ಅದ್ರ ಡಾಟಾಸ್ ತಗೊಳ್ತಾರೆ, ಕೊಡ್ತಾರೆ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೆ ಆ ಸ್ಟೇಷನ್ಸ್ ಬರಲ್ಲ. ದಟ್ ಇಸ್ ನಂಬರ್ 1 ಸರ್. ಅದು ಮ್ಯಾಪಿಂಗ್ ಅನ್ನ ಸಂಬಂಧಪಟ್ಟ ಇಲಾಖೆಯವರು ಡೀಟೇಲ್ಸ್ ಕೊಟ್ಟು ಮ್ಯಾಪಿಂಗ್ ಮಾಡಬೇಕು. ಆಮೇಲೆ ಇಲ್ಲಿವರೆಗೆ AMC ಇರಲಿಲ್ಲ. ಈಗ ಲಾಸ್ಟ್ CM ಸಾಹೇಬ್ರದ್ದು ಕಾನ್ಫರೆನ್ಸ್ ಆದ್ಮೇಲೆ ನಾವೆಲ್ಲ ರಿಕ್ವೆಸ್ಟ್ ಆದ್ಮೇಲೆ ಅದು ಆನ್ಯುವಲ್ ಮೇಂಟೆನೆನ್ಸ್ ಇರಲಿಲ್ಲ, ಅವ್ರಿಗೆ ಕೆಲವು ರಿಪೇರಿ ಇದ್ವು, ಅವೆಲ್ಲ ಈಗ ಎಲ್ಲ ದುರಸ್ತಿ ಮಾಡಿ ಈಗೆಲ್ಲ ಸೆಟ್ರೇಟ್ ಮಾಡ್ತಾ ಇದ್ದಾರೆ ಸರ್. ಆಕ್ಚುಲಿ ಅದು ಒಂದಿದೆ. ಎರಡನೇದು, ಇದು ರೈನ್ ಗೇಜ್ ಸ್ಟೇಟ್ ಸಂಬಂಧಪಟ್ಟಂತೆ ರೈನ್ ಫಾಲ್ ತಾವೇನ್ ಹೇಳ್ತಾ ಇದ್ರಿ. ಈಗ 191 ಬೇಕಾಗಿತ್ತು, ನಮಗೆ 191 ಆಗಿದೆ, ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಆಗಿದ್ರೆ ಡಾಟಾ ಯಾಕೆ ಬರ್ತಾ ಇದೆ ಅಂತ ಇದೆಯಲ್ಲ ಸರ್. ನಮ್ಗೆ ಏನ್ ಸೀಸನ್ ಅಲ್ಲಿ ಬರ್ಬೇಕಾಗಿತ್ತು, ಇದು ಸ್ಕ್ಯಾಟರಿಂಗ್ ಸರ್. ಆಕ್ಚುಲಿ ರೈನ್ ಫಾಲ್ ನಮ್ಗೆ ಯಾವ ಟೈಮ್ ಅಲ್ಲಿ ಬರ್ಬೇಕು ತಗೊಂಡ್ರೆ ಒಳ್ಳೇದು ಸರ್. ಒಂದು ಸಬ್ಮಿಷನ್ ಸರ್. ನಾನು ಹೇಳ್ತೀನಿ ನೋಡಿ, ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಸೆಂಟ್ರಲ್ ಟೀಮ್ ಬರ್ತದೆ. ಆ ಸೆಂಟ್ರಲ್ ಟೀಮ್ ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಮಾಹಿತಿ ಇಬ್ರು ಕಲೆಕ್ಟ್ ಮಾಡ್ಕೊಂಡು ಅವ್ರ ಮಾಹಿತಿ ಒದಗಿಸ್ಬೇಕು. ಅದರ್ವೈಸ್ ಅವ್ರು ಬಂದು ಇಲ್ಲಿ ಕೊಡೋದಿಲ್ರಿ. ಅವ್ರು ಏನ್ ಹೇಳ್ತಾರೆ, ಅಲ್ಲಿ ಹೋಗಿ ರಿಪೋರ್ಟ್ ಕೊಟ್ರೆ ತಾನು ನಮ್ ದುಡ್ಡು ಬರುತ್ತೆ ರಾಜ್ಯ ಸರ್ಕಾರಕ್ಕೆ. ಅವ್ರು ಏನ್ ಮಾಡ್ತಾರೆ, ಹೋಗಿ ಡಿಸ್ಪ್ಯೂಟ್ ಮಾಡ್ತಾರೆ. ಡಿಸ್ಪ್ಯೂಟ್ ಮಾಡೋದ್ರೆ ಆನ್ ಬೇಸಿಸ್ ಆಫ್ ಅದಕ್ಕೋಸ್ಕರ ನೀವು ಅದನ್ನ ಕರೆಕ್ಟ್ ಆಗಿ, ಇವಾಗ ಏನಾಗಿದೆ, ಬಿತ್ತನೆ ಏನಾಗಿಲ್ಲ,
ಬಿತ್ತನೆ ಆಗದಿದ್ದ ಕಾರಣ ಏನು? ಮಳೆ ಕಂಪೇರ್ ಮಾಡಬಾರ್ದು ಅವರು. ಯಾಕಂದ್ರೆ ನೀವು ಈಗೆಲ್ಲ ರೈತರೆಲ್ಲ ಚಿತ್ರದುರ್ಗ ಜಿಲ್ಲೆನ ಬರಪೀಡಿತ ಜಿಲ್ಲೆ ಅಂತ ಮಾಡ್ರಿ ಅಂತ ಹೇಳ್ತಾರೆ. ಈ ಫಿಗರ್ಸ್ ಕೊಟ್ರೆ ಅವ್ರು ಮಾಡೋದಿಲ್ಲ. ಇಲ್ಲಿ ರೈತರು ಏನ್ ಮಾಡ್ತಾರಾಗ ಮಳೆ ಬಂದಿಲ್ಲ ಅಂದ್ರೂ ಇದಾಗಿಲ್ಲ ಅಂದ್ರೂ ಕೂಡ ಏನಿದೆ ಅಂತಾರೆ. ಯಾಕಂದ್ರೆ ಇದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಬೇಸಿಕ್ ಇಲ್ಲೇ ಇರ್ತಕ್ಕಂಥದ್ದು ನೀವು ಮಾಹಿತಿ ಕರೆಕ್ಟ್ ಆಗಿ ಹೇಳಿ ಅದು ಕೊಟ್ರೆ ನಮಗೆ ಬೇಗ ನಾವ್ ಯಾಕೆ ಇದ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ ನಮ್ಮ ಮುಖ್ಯಮಂತ್ರಿಗಳು ನಾವೇನ್ ಅರ್ಧ ಗಂಟೆ ನಮ್ದು ಏನ್ ಓದ್ ತಗೊಂಡ ತಕ್ಷಣ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಫೀಲ್ಡ್ ಅಲ್ಲಿ ಮಾಹಿತಿನ ನಿಖರವಾದ ಮಾಹಿತಿನ ಕೊಡ್ಬೇಕಂತ. ಇವಾಗ ನೋಡ್ರಿ ನೀವು ಸೀದಾ ಕೊಟ್ಬಿಟ್ರೆ 191 ಗೆ 191 ಚಳಿಕೆರೆ ತಾಲೂಕು ಬರಪೀಡಿತ ಬೇಕಂತ ಹೆಂಗ್ ಬರ್ತದೆ? ನಮ್ ಜಿಲ್ಲೆನಲ್ಲಿ ಇಲ್ಲಿ ರೈತರು ಸಂಘಟನೆಗಳು ಅವೆಲ್ಲ ಇದು ಮಾಡಿ ಅವರು ಸ್ಟ್ರೈಕ್ ಮಾಡ್ತಾರೆ. ಈಗ ಬೆಳೆ ಇಲ್ಲ ನಿಮ್ಗೆ ಇದೆಯಲ್ಲ, ನೀವ್ ಹೇಳ್ತಿರಲ್ಲ ಇಲ್ಲೆಷ್ಟು 14% ಇಲ್ಲಿ ಬಿತ್ತನೆ ಆಗಿದೆ, ಹೌದೇನ್ರಿ? ಮೊನ್ನೆ ಇದಕ್ಕೆ 191 ಗೆ ಸಬ್ಸ್ಟಾನ್ಶಿಯೇಟ್ ಮಾಡಿ ಅದ್ ಬಂದಿದ್ರು ಕೂಡ ಟೈಮ್ಲಿ ಬಂದಿಲ್ಲ ಇದಂತ ಹೇಳ್ಬಿಟ್ಟು ಮಾಡಿ. ಏನ್ ಬೆಸ್ಕಾಂ ಯಾಕೆ ಡ್ಯಾಮೇಜ್ ಮಾಡ್ತಾರೆ? ಯಾಕ್ರಿ ಬೆಸ್ಕಾಂ ಈ ಬಂದಿಲ್ಲ? ಬೆಸ್ಕಾಂ ಸರ್ ಇವ್ರದ್ದು ಏಜೆನ್ಸಿ ಬೆಸ್ಕಾಮ್, PWD ಮತ್ತೆ ಫಾರೆಸ್ಟ್ ಇಷ್ಟು ಜನನ ಕರೆಸಿ ಒಂದು ಮೀಟಿಂಗ್ ಮಾಡಿದ್ವಿ ಸರ್. ತಾವು ಒಂದ್ಸಲಿ ಮಾಡಿದ್ರಿ ನೋಡಿ ಸರ್, ಅದಾದ್ಮೇಲೆ ಫಾಲೋ ಅಪ್ ಆಗಿ 2 ಸಲ ಮೀಟಿಂಗ್ ಮಾಡಿದ್ವಿ ಸರ್. ಇಶ್ಯೂಸ್ ನ ಮೀಟಿಂಗ್ ಟು ಮೀಟಿಂಗ್ ಸರ್ ರಿಸಾಲ್ವ್ ಮಾಡ್ತಾ ಬರ್ತಿದೀವಿ ಸರ್. ಸೊ ಇವಾಗ ಪ್ರೆಸೆಂಟ್ಲಿ ಇವ್ರೇನ್ ಹೇಳಿದ್ರು 98 ಬ್ಯಾಲೆನ್ಸ್ ಇದೆ OHT ನೀರ್ ತುಂಬಸಕ್ಕೆ ಅಂತ. ಅದ್ರಲ್ಲಿ 16 ಕಟ್ಟೋಕೆ ಬಾಕಿ ಇದೆ ಸರ್ ಇನ್ನ. ಸೊ ಕಟ್ಟಕ್ ಬಾಕಿ ಏನಕ್ಕೆ ಅಂದ್ರೆ ಸೈಟ್ ಇಶ್ಯೂಸ್ ಅದು ಇದು ಅಂತ ಹೇಳ್ತಾರೆ. ನಾವು ಈ ಹಿಂದೆ ತಮ್ಮ ಗಮನಕ್ಕೆ ತಂದ್ಬಿಟ್ಟು ಇದನ್ನ ಸೈಟ್ ಇಶ್ಯೂ ಏನಿದೆ ನೀವು ಒಂದ್ ಮಾತು ಹೇಳಿದ್ರೆ ಲೋಕಲ್ ಅಲ್ಲಿ ರಿಸಾಲ್ವ್ ಆಗುತ್ತೆ ಸರ್. ಅವಕಾಶ ಕೊಡ್ತಾರೆ, ಕಟ್ಕೊಂತಾರೆ. ಬಟ್ ನೀವು ಗಮನ ತಂದಿಲ್ಲ ಅಂತ ಅನ್ಸುತ್ತೆ ಸರ್ ಗಮನಕ್ಕೆ. ಎಲ್ಲಿ ನಮ್ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟಿದಾವೆ? 16 ಇದೆ ಸರ್. ಓಕೆ, ಇವರು ಏನ್ ಹೇಳ್ತಾರೆ 98 ಕನ್ಸ್ಟ್ರಕ್ಟೆಡ್ ಕಂಪ್ಲೀಟೆಡ್, ಓನ್ಲಿ ಕನೆಕ್ಷನ್ ಮಾಡೋದಕ್ಕೆ ಕೆಲವರು ಬಿಡೋದಿಲ್ಲ ಅಂತ. ಯಾವ್ಯಾವ ಹಳ್ಳಿನಪ್ಪ ಹೇಳಿ? ನಮ್ ಕ್ಷೇತ್ರದಲ್ಲಿ ಯಾವ ಹಳ್ಳಿನ ಬಿಡಲ್ಲ? ಲಿಸ್ಟ್ ತಗೊಂಡ್ ಬರ್ಬೇಕು. ಅಲ್ಲಪ್ಪ ನೀವು ಜ್ಞಾಪಕ ಮಾಡ್ಕೊಂಡು ಹೇಳ್ತಾರೆ ನೋಡಿ ಹೇಳಲ್ಲ ಇಲ್ವಾ? ಮಾಹಿತಿ ಇಲ್ವಾ? ದಯಾನಂದ್ ನಿಮ್ಮ ಹತ್ರ ಇಲ್ಲ ಯಾವ ತರ ಬರ್ತೀವಿ ನೋಡಿ ನೀವು ಮೀಟಿಂಗ್ಗಳಿಗೆ. ಫಸ್ಟ್ ಅದಕ್ಕೆ ನಿಮ್ಗೆ ಫಸ್ಟ್ ಟಾರ್ಗೆಟ್ ಗೊತ್ತಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಫಿಗರ್ಸ್ ಗೊತ್ತಿರಲ್ಲ, ಹಿಂಗೆ ಬರ್ತಿರಲ್ಲ ಇದಕ್ಕೆ. ನೀವೇನ್ ಕೆಲಸ ಮಾಡ್ತೀರಿ ನೀವು? ಫಸ್ಟ್ ಏನ್ ಬ್ಯಾಲೆನ್ಸ್ ಇದೆ, ಏನ್ ಮಾಡ್ಬೇಕಂತ ಗೊತ್ತಿರ್ಬೇಕು ನಿಮ್ಗೆಲ್ಲ. ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೀವೇನ್ ಮಾಡ್ತೀರಿ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಲಸ ಏನು? ವಾಟರ್ ಸಪ್ಲೈ ಇದೆ, ಈ ಮಾಹಿತಿ ಎಲ್ಲ ಇರ್ಬೇಕು ತಾನೆ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರೆಸೆಂಟ್ ಮಾಡ್ಬೇಕ್ರಿ ಇದೆಲ್ಲ. ಇಂಥ ಮೀಟಿಂಗ್ ಗಳಲ್ಲಿ ಯಾಕೆ ಪ್ರೆಸೆಂಟ್ ಮಾಡ್ಬೇಕು? ಸೆಕ್ಷನ್ ಆಫೀಸರ್ ಕೇಳ್ಬೇಕ ನಾವು? ಏನ್ ಮಾಡ್ತೀರಿ ಮತ್ತೆ ನೀವು? ಏನ್ ಡ್ಯೂಟಿ ಫಸ್ಟ್ ಆಸ್ ಎನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್? ಏನ್ ಡ್ಯೂಟಿ ನಿಮ್ದು? ಏನ್ ಮಾಡುವ? CO ಗೊತ್ತಿದೆ 16 ಪ್ರಾಬ್ಲಮ್ ಇದೆ ಅಂತೇಳಿ ನೀವು ಬರೀ 98 ಹೇಳಿ ಬಿಟ್ಬಿಡ್ತೀರಿ. 98 ಯಾವ್ದ್ರಾಗ ಸೇರಿಸಿರ್ತೀರಂದ್ರೆ ಸರ್ 98 ಮಾಡ್ತಾ ಇದಾರೆ, ಅದ್ರಾಗ 16 ಪ್ರಾಬ್ಲಮ್ ಇದೆ, 14 ಈ ತರ ಇದೆ ಅಂತ ಹೇಳ್ಬೇಕು ನೀವು. ನೋಡಿ ನಾನು ಹೇಳ್ತಾ ಇದ್ದೀನಿ, ಓವರ್ ಆಲ್ ನಿಮ್ ಪರ್ಫಾರ್ಮೆನ್ಸ್ ನಾಟ್ ಅಪ್ ಟು ದಿ ಮಾರ್ಕ್. ಏನ್ರಿ ಶಿವರೇ? ಎಷ್ಟು ಸರಿ ಮೀಟಿಂಗ್ ಮಾಡಿದಾರ ಅವರು? ನೀವಲ್ರಿ ಹೋಗ್ಬೇಕು ತಾಲೂಕ್ ವೈಸ್ ಮೀಟಿಂಗ್ ಮಾಡ್ಬೇಕಲ್ರಿ. ಇವಾಗ ಆತ ಹೊಳಲ್ಕೆರೆ ಇನ್ಚಾರ್ಜ್ ಇದ್ದಾನೆ ಅಲ್ವಾ? ಆಯ್ತು, ನೀವು ಒಂದ್ ದಿವಸನೇ ಆಯ್ತು ಇಂತವೇ. ತಿಪ್ಪಸ್ವಾಮಿ ಯಾವ್ಯಾವ ಹಳ್ಳಿ ಇದಾವ ನಮ್ಮವು? ಈ ಸೀನ್ ಇವಾಗ ಏನ್ ಮಾಡ್ತಾ ಬರ್ಬಾರ್ದು, ಅರ್ಥ ಆಯ್ತಾ? ಏನಿದ್ರು ಬರ್ಕೊಂಬರ್ಬೇಕು. ನೀವೆಲ್ಲ ಕೆಲವೊಂದು ನೆನಪು ಹೋಗ್ಬಿಡ್ತಾವೆ, ನೆನಪಲ್ಲೇ ಇಟ್ಬಿಟ್ಟು ಹೇಳಂತದೆಲ್ಲ. ನೋಡ್ರಿ 98 ಯಾಕೆ ಗೊತ್ತಾ? ನಾವು ಕೆಲವ್ರ ಕಡೆ ಟ್ಯಾಂಕರ್ ನೀರ್ ಕೊಡ್ತೀವಿ ಅಂತಾರೆ, ಅರ್ಥ ಆಯ್ತಾ? ಯಾರು ಅದಕ್ಕೆ ದಿಕ್ಕಿಲ್ಲ ಅಂದ್ರೆ ಅಲ್ಲೇ ಇರ್ತಾರೆ ಅವ್ರು, ಇದು ಮಾಡ್ತಾರೆ. ಅದಕ್ಕೆ ತಾನೇ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರೋದು ಗೋಶಾಲೆ. ಈಗ ಒಂದ್ ಕೆಲಸ ಮಾಡಿ, ಈಗ ಬಿಡ್ಸ್ಕೊಂಡಾರ ಫೈನ್ ಎಷ್ಟು ಹಾಕ್ತೀರಿ? ಸ್ವಲ್ಪ ಜಾಸ್ತಿ ಮಾಡ್ರಿ. ಹಿಡಿದಾಗಲ್ಲ 300 ರೂಪಾಯಿ ಕೊಡೋದು, ತಿಂಗಳು 3 ತಿಂಗಳಿಗೋ ಹಿಡಿತೀರಿ ನೀವು. ಅವಾಗ 300 ರೂಪಾಯಿ ಕೊಟ್ಟು ಬಿಡ್ಸ್ಕೊಂಬೋದು ಹೋಗ್ತಾರ ಅವ್ರು.
ಮತ್ತೊಂದ್ಸರಿ ಬಿಟ್ಟರೆ ನಾವು ಬಿಡದೇ ಇಲ್ಲ, ವಾಪಸ್ ಬಿಟ್ಕೊಡಲ್ಲ ಅಂತ ಏನಾದ್ರು ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ಅದು ಪದೇ ಹಾ ಅಷ್ಟೇ, ಹಂಗ ಮಾಡಿ. ಈಗ ಅವ್ರಿಗೆ ಒಂದ್ಸಾರಿ ದಂಡ, ಇನ್ನೊಂದ್ಸಾರಿ ಅದ್ರ ಡಬಲ್, ಮೂರನೇ ಸಾರಿ ಬಿಡದೇ ಇಲ್ಲ ಅಂತ. ಅರ್ಥ ಆಯ್ತಾ? ಆ ತರ ಮಾಡಿ.